ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾವಿವತ್ತು ಟ್ರಿಪ್ಗೆ ಹೊರಟಿದೀವಿ. ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ಸೀದಾ ಬಂದಿದ್ದು ಟರ್ಮಿನಲ್ 2ಗೆ. ಚಿಕ್ಕಿ ಹಾಗೆ ಮಕ್ಕಳು ಆಲ್ರೆಡಿ ವೇಟ್ ಮಾಡ್ತಿದ್ರು. ಹೋಗಿ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅಷ್ಟ್ರಲ್ಲಿ ನೋಡಿದ್ರೆ ನನ್ನ ತಮ್ಮನೇ ಹೋಗಿ ಬೋರ್ಡಿಂಗ್ ಪಾಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ. ನಮ್ಮ ಅದಿತಾ ಚೆಕಿಂಗ್ ನಲ್ಲೇನೆ ಬ್ಯಾಗ್ ಮರ್ತ್ಬಿಟ್ಟು ಬಂದ್ಬಿಟ್ಟು ಅವ್ರ ಅಮ್ಮ ಕೈಲಿ ಒಂದ್ ರೌಂಡ್ ಬೈಸ್ಕೊಂಡಿದ್ಲು. ಇನ್ನೇನ್ ಫ್ಲೈಟ್ ಹತ್ತೋ ಸಮಯ ನಾವು ಹೊರಟಿರೋದು ಕಾಶಿಗೆ. ಇಲ್ಲಿಂದ ಲಕ್ನೋಗೆ 2 ಅವರ್ ಜರ್ನಿ ಆಗಿತ್ತು. ಮೋಡ ಅದ್ಭುತವಾಗಿತ್ತು. ಲಕ್ನೋಗೆ ಇಳ್ದು ನೋಡಿದ್ರೆ ಸುಡ ಸುಡ ಬಿಸಿಲು, ತಲೆ ಎಲ್ಲ ಸುಟ್ಟೋಯ್ತು. ನಮ್ಮ ಮಮ್ಮಿ ಕ್ರಿಯೇಟಿವಿಟಿನ ನೀವೆಲ್ಲರೂ ನೋಡ್ಲೇಬೇಕು. ಚಾಟ್ ಯೂಸ್ ಮಾಡ್ಕೊಂಡು ಮೋಡಾನೇ ಕೈಲಿ ಇಟ್ಕೊಂಡವ್ರು ನಮ್ಮ ಮಮ್ಮಿ. 39 ಡಿಗ್ರಿ ಬಿಸಿಲಿದೆ ಅಂತ ಗೊತ್ತಿಲ್ದೇನೆ ಎಲ್ಲ ದಪ್ಪ ದಪ್ಪ ಬಟ್ಟೆ ತಗೊಂಡ್ ಹೋಗ್ಬಿಟ್ಟಿದ್ದೆ. ಅಯ್ಯೋ ದೇವ್ರಿ ಅನ್ಕೊಂಡೆ. ರೂಮ್ ಎಲ್ಲ ಸಖತ್ತಾಗಿತ್ತು. ನಾನು ಅಯೋಧ್ಯ ಅನ್ಬಿಟ್ಟು ಆರೆಂಜ್ ಕಲರ್ ಬಟ್ಟೆ ಹಾಕೊಂಡ್ ರೆಡಿ ಆದೆ. ಇಲ್ಲಿನ ಆಟೋ ಡಿಫ್ರೆಂಟ್ ಆಗಿತ್ತು. ಇಲ್ಲಿಂದ ಅಯೋಧ್ಯೆಗೆ ಆಟೋ ಹೋದ್ವಿ. ಆ ಗ್ಯಾಪ್ ಅಲ್ಲಿ ನಮ್ ಚಿಕ್ಕಿ ಎಲ್ರಿಗೂ ಒಂದೊಂದು ಚಾಕ್ಲೇಟ್ ದಾನ ಮಾಡಿದ್ರು. ಇದೇ ವಿಡಿಯೋ ರಿಪೀಟ್ ಅಲ್ಲಿ ಹಾಕ್ತೀನಿ. ನಮ್ಮ ಮಮ್ಮಿ ನೋಡಿ ಗೈಸ್. ಬಿಸಿಲು ಮಾತ್ರ ಕೇಳಲೇಬೇಡಿ. ನಮ್ ಡ್ಯಾಡಿಗಂತೂ ಖುಷಿನೋ ಖುಷಿ ಅಯೋಧ್ಯ ಅಂದ್ರೆ. ನಾ ಫಸ್ಟ್ ನೋಡ್ಬೇಕಾಗಿರೋದು ಸರಾಯು ನದಿ. ಈ ನದಿ ರಾಮನ ಜನ್ಮಭೂಮಿ ಆಗಿದ್ದು, ರಾಮನ ಜಲ ಸಮಾಧಿ ಕೂಡ ಇಲ್ಲಿಯೇ ಆಗಿದ್ದು. ನಾವೆಲ್ಲರೂ ಈ ನಾಮ ಇಡ್ಸ್ಕೊಂಡ್ಮೇಲೆ ಫುಲ್ ಕಳೆ ಬಂದ್ಬಿಡ್ತು. ನೆಕ್ಸ್ಟ್ ನಾವ್ ಹೋಗಿದ್ದೆ ಹನುಮಾನ್ ಗಡಿಗೆ. ಇಷ್ಟು ಜನರ ಮಧ್ಯ ಆ ಶೆಕೆನಲ್ಲಿ ದರ್ಶನ ಮಾಡೋ ಅಷ್ಟರಲ್ಲಿ ನಂಗೆ ತಲೆನೋವು ಬಂದ್ಬಿಟ್ಟಿತ್ತು. ಅದಕ್ಕೆ ಬಂದು ಒಂದ್ ಸೋಡಾ ಕುಡ್ದೆ. ನಾರ್ತ್ ಇಂಡಿಯಾ ಬಂದ್ಬಿಟ್ಟು ಚಾಟ್ಸ್ ತಿಂದಿಲ್ಲ ಅಂದ್ರೆ ಹೆಂಗೆ ಅನ್ಬಿಟ್ಟು ನಮ್ಮ ಮಮ್ಮಿನ ಪಾನಿಪುರಿ ಕೇಳಿದ್ಕೆ ಅದ್ರಲ್ಲಿ ಸುಸು ಮಾಡಿರ್ತಾರೆ, ಸುಮ್ನೆ ಬಾ. ನೆಕ್ಸ್ಟ್ ನಾವ್ ಅಯೋಧ್ಯ ಹೋದ್ವಿ. ಬಟ್ ಫೋನ್ ಅಲ್ಲಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಬಟ್ ಹೆಂಗಿತ್ತು ಅಂದ್ರೆ ಸ್ವರ್ಗ ತರ ಇತ್ತು. ವಾಪಸ್ ರೂಮಿಗೆ ಬರೋ ಅಷ್ಟರಲ್ಲಿ ನಂಗೆ ತಲೆನೋವಿಂದ ಟುಸ್ ಪಟಾಕಿ ಆಗೋಗ್ಬಿಟ್ಟಿದೆ.